ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಗೆ ಆರ್ ಸಿ ಬಿನ ಬಿಟ್ಕೊಡಲ್ವೋ ಹಾಗೆ ಗಿಲ್ಲಿ ಫ್ಯಾನ್ಸ್ಗಳು ಸಹ ಗಿಲ್ಲಿನ ಬಿಟ್ಕೊಡಲ್ಲ. ಗಿಲ್ಲಿ ಗೆಲ್ಲಿ. ಹಾಯ್ ಹಲೋ ನಮಸ್ಕಾರ. ಸದಾ ನಿಮ್ಮೊಳಗೆ ಈ ನಿಮ್ಮ ಸದಾನಂದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಮೊದಲ ಪ್ರಯತ್ನ, ನಿಮ್ಮ ಆಶೀರ್ವಾದ ಬೆಂಬಲ ಸದಾ ನಮ್ಮೊಂದಿಗಿರಲಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿ ಗಿಲ್ಲಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನು ಕೇವಲ 3 ದಿನಗಳಲ್ಲಿ ಬಿಗ್ ಬಾಸ್ 12 ಮುಕ್ತಾಯ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಒಬ್ಬ ಸ್ಪರ್ಧಿಯ ಬಗ್ಗೆ ಮಾತಾಡಬೇಕು ಅಂತೇನಾದರೂ ಅನಿಸಿದ್ರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಗಿಲ್ಲಿ ನಟ. ಅಪ್ಪಟ ಹಳ್ಳಿಯ ಪ್ರತಿಭೆ. ತನ್ನ ಪ್ರತಿಭೆಯ ಮೂಲಕವೇ ಕನ್ನಡಿಗರ ಮನ ಗೆದ್ದು ಇವತ್ತು ಗಲ್ಲಿ ಗಲ್ಲಿಯಲ್ಲಿ ಮಾತಾಗಿದ್ದಾರೆ ನಮ್ಮ ಗಿಲ್ಲಿ. ಬಿಗ್ ಬಾಸ್ 12ರಲ್ಲಿ ಗಿಲ್ಲಿಯ ಹವಾ ಅಥವಾ ಅಭಿಮಾನಿಗಳ ಬಳಗ ಹೇಗಿದೆ ಅಂತ ನಿಮ್ಗೇನಾದರೂ ಕೇಳಿಪಟ್ರೆ ಅದಕ್ಕೊಂದು ತಾಜಾ ಉದಾಹರಣೆ ಕೊಡ್ಬೋದು ನಾವು. ಆರ್ ಸಿ ಬಿಗೆ ಹೇಗೆ ದೊಡ್ಡ ಫ್ಯಾನ್ ಫಾಲೋ ಇದೆಯೋ ಹಾಗೆ ಬಿಗ್ ಬಾಸ್ 12ಕ್ಕೆ ಗಿಲ್ಲಿಗೆ ಅಷ್ಟೇ ದೊಡ್ಡ ಫ್ಯಾನ್ ಫಾಲೋ ಇದೆ. ಬಿಗ್ ಬಾಸ್ 12ನ್ನು ಯಾರು ಗೆಲ್ತಾರೆ ಅಂತ ನೀವು ಕನ್ನಡಿಗರ ಮುಂದೆ ಇಟ್ಟರೆ ನನ್ನ ಪ್ರಕಾರ 100ಕ್ಕೆ 75 ಜನ ಗಿಲ್ಲಿ ಅನ್ನುವ ಒಂದೇ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಗಿಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡಿಗರನ್ನು ಆವರಿಸಿದ್ದಾನೆ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಗಿಲ್ಲಿ ಗೆಲ್ಲೋಕ್ಕೆ ಬಂದಿದ್ದಾನೆ ಬಿಗ್ ಬಾಸ್ 12ನ ಅಂತ ಹೇಳಿ ಜನ ಮಾತಾಡ್ಕೋತಾ ಇದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾನು ಕಂಡುಕೊಂಡಂಥ ಸತ್ಯ, ಯಾರು ಕೇಳಿದ್ರು ವೋಟ್ ಮಾಡ್ದ ಅಂತ ಕೇಳ್ತಾರೆ. ಓಟಾ ಯಾರಿಗೆ ಅಂತ ಕೇಳಿದ್ರೆ ಗಿಲ್ಲಿ ನಟಿಂಗೆ. ನಿಜಕ್ಕೂ ಎಲೆಕ್ಷನ್ಗಳು ನಡೆದಾಗ ನೀವು ವೋಟ್ ಹಾಕ್ದ ಅಂತ ಕೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಈ ಸೀಸನಲ್ಲಿ ಗಿಲ್ಲಿ ನಟಿಗೆ ನೀವು ವೋಟ್ ಹಾಕ್ದ ಅಂತ ಕೇಳ್ತಾ ಇದ್ದಾರೆ ಅಂದರೆ ಗಿಲ್ಲಿಯ ಹವಾ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ಗಿಲ್ಲಿ ಫ್ಯಾನ್ ಬೇಸ್ ಹೇಗಿದೆ ಅಂದರೆ ನಿಮಗೆ ಅದಕ್ಕೊಂದು ತಾಜಾ ಉದಾಹರಣೆ ಕೊಡ್ತೀನಿ. ಗಿಲ್ಲಿ ಫ್ಯಾನ್ ಬೇಸ್ ಹೇಗಿದೆ ಅಂದರೆ, ಆರ್ ಸಿ ಬಿಗೆ ಹೇಗೆ ಫ್ಯಾನ್ ಬೇಸ್ ಇದೆಯೋ ಹಾಗೆ ಬಿಗ್ ಬಾಸ್ 12ಕ್ಕೆ ಗಿಲ್ಲಿಗೆ ಅಷ್ಟೊಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಗಿಲ್ಲಿ. ಕ್ರಿಕೆಟ್ ಭಾಷೆಯಲ್ಲೇ ಇದಕ್ಕೊಂದು ತಾಜಾ ಉದಾಹರಣೆಯನ್ನು ಕೊಡೋದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಕ್ರಿಸ್ ಗೇಲ್ ಬ್ಯಾಟಿಂಗ್ ಬಂದಾಗ ಹೇಗೆ ಅಬ್ಬರಿಸ್ತಿದ್ರೋ ಬೌಲರ್ಗಳ ವಿರುದ್ಧ ತನ್ನ ಬ್ಯಾಟಿಂಗ್ನಲ್ಲಿ, ಹಾಗೆ ಗಿಲ್ಲಿ ನಟ ಬಿಗ್ ಬಾಸ್ 12ರಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಅಂದರೆ ಯಾವುದೇ ಕಾರಣಕ್ಕೆ ಅದು ಅತಿಶಯೋಕ್ತಿ ಆಗಲಾರ್ದು. ಒಂದು ನಾಡುನುಡಿ ಇದೆ, ಏನಪ್ಪ ಅಂದರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಮಾತಿಗೆ ಖಂಡಿತ ಗಿಲ್ಲಿ ನಟನನ್ನು ಹೋಲಿಸ್ಬೋದು. ತನ್ನ ಮಾತಿನ ಮೂಲಕ, ತನ್ನ ಮಾತಿನ ಧಾಟಿಯ ಮೂಲಕ, ಭಾಷೆಯ ಮೇಲಿನ ಹಿಡಿತದ ಮೂಲಕ ಯಾವಾಗ ಎಷ್ಟನ್ನು ಬಳಸಬೇಕು, ಯಾವಾಗ ಏನನ್ನು ಮಾತಾಡಬೇಕು ಅನ್ನುವ ಪರಿಪೂರ್ಣ ಜ್ಞಾನದೊಂದಿಗೆ ಗಿಲ್ಲಿ ತನ್ನ ಸಹಜ ಆಟದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಾನೆ ಅಂದರೆ ಖಂಡಿತ ತಪ್ಪಾಗಲಾರ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಗಿಲ್ಲಿ ನಟ ಕಾಮಿಡಿ ಪ್ರಾಪರ್ಟಿಗಳನ್ನ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ. ಬಿಗ್ ಬಾಸ್ 12ರಲ್ಲೂ ಸಹ ಅವನು ಇದನ್ನೇ ಮಾಡ್ದ. ಬಿಗ್ ಬಾಸ್ 12ರಲ್ಲಿ ಸ್ಪರ್ಧೆಗಳನ್ನು ತನ್ನ ಪ್ರಾಪರ್ಟಿಗಳನ್ನಾಗಿ, ಪ್ರಾಪರ್ಟಿ ಕಾಮಿಡಿಗಳನ್ನಾಗಿ ಮಾಡಿಕೊಂಡು ಕಾಮಿಡಿ ಮಾಡ್ತಾ ನಿಮ್ಮೆಲ್ಲರನ್ನು ರಂಜಿಸುವಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡು, ಬಡತನವನ್ನು ತೋರಿಸ್ಕೊಂಡು ಅವನು ಅನುಕಂಪ ಗಿಟ್ಸ್ಕೊಂಡು ಓಟ್ ಪಡ್ಕೋತಾ ಇದ್ದಾನೆ ಅಂತ. ಸ್ನೇಹಿತರೆ, ಇರ್ಬೋದೇನೋ, ಅನುಕಂಪ ಅನ್ನೋದಿದೆಯಲ್ಲ ಅದು ಬಹಳ ದಿನ ನಡೆಯುವಂಥದ್ದಲ್ಲ. ಅದು ಕೇವಲ 1 ದಿನ 2 ದಿನ 3 ದಿನ ನಡೀಬೋದು. ಆದರೆ ಬಿಗ್ ಬಾಸ್ 100 ದಿನಗಳ ಜರ್ನಿ, ಆ 100 ದಿನಗಳ ಜರ್ನಿಯಲ್ಲಿ ಅನುಕಂಪ ಒಂದು ಸಣ್ಣ ಪಾತ್ರ ವಹಿಸಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಬಹುದೊಡ್ಡ ಪಾತ್ರವನ್ನು ವಹಿಸಿರೋದು ಯಾವುದಾದ್ರು ಇದ್ದರೆ ಅದು ಅವನ ಪ್ರತಿಭೆ, ಅವನ ಮಾತು, ಅವನ ಸಮಯ ಪ್ರಜ್ಞೆ. ಇದು ಅವನನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ ಅಂದರೆ ಯಾವುದೇ ಕಾರಣಕ್ಕೆ ತಪ್ಪಾಗಲ್ಲ. ಕನ್ನಡಿಗರು ಯಾವತ್ತೂ ಅನುಕಂಪಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸಲ್ಲ, ಅವನಲ್ಲಿ ಪ್ರತಿಭೆ ಇದೆಯಾ ಅಂತ ನೋಡ್ತಾರೆ. ಅನುಕಂಪ ಭಾಳ ದಿನ ನಡೆಯಲ್ಲ. ಏಕೆಂದರೆ ಅನುಕಂಪ ಅನ್ನೋದು ಕೇವಲ 1-2 ದಿನ ಇರ್ಬೋದು, ಆದರೆ ಬಿಗ್ ಬಾಸ್ 100 ದಿನಗಳ ಮೇಲೆ ದಾಟುತ್ತೆ. ಅಷ್ಟು ದಿನ ಅನುಕಂಪ ಗಿಟ್ಸ್ಕೊಳ್ಳೋದು ಅಸಾಧ್ಯ. ಆದರೆ ಗಿಲ್ಲಿಯಲ್ಲಿರುವ ಪ್ರತಿಭೆ ಅವನ ಅನುಕಂಪಕ್ಕಿಂತ ದೊಡ್ಡದಾಗಿದೆ. ಈ ಅನುಕಂಪ ಅನ್ನೋದು ಎಲ್ಲರನ್ನ ಮೋಡಿ ಮಾಡೋಕ್ಕಾಗಲ್ಲ. ಗೊತ್ತಾಗ್ಬಿಡುತ್ತೆ ಇವನು ಅನುಕಂಪಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅನುಕಂಪ ಗಿಟ್ಸೋದು ಕಷ್ಟ. ಅವನಲ್ಲಿ ಪ್ರತಿಭೆ ಇದ್ದದ್ದಕ್ಕೇ ಕನ್ನಡಿಗರು ಅವನನ್ನು ಒತ್ತು ಮೆರೆಸ್ತಾ ಇದ್ದಾರೆ. ಗಿಲ್ಲಿಗೆ ಅಷ್ಟೊಂದು ಸ್ಟ್ರಾಂಗಾಗಿ ನಿಲ್ಲಕ್ಕೆ ಕಾರಣ ಏನು ಅಂದರೆ ಅವನು ಬೆಳೆದ ವಾತಾವರಣ ಮತ್ತು ಹಳ್ಳಿಯ ಸೊಗಡಿನ ಮನಸ್ಥಿತಿ, ಅನಿಸಿದ್ದನ್ನು ಹೇಳೋ ರೀತಿ, ಆಮೇಲೆ ಅವನು ಬಳಸುವ ಪದ ಚಾತುರ್ಯ,
ಅದೆಷ್ಟು ಚೆನ್ನಾಗಿರುತ್ತೆ ಅವನ ಪದಚಾತುರ್ಯ ಅಂದರೆ ಖಂಡಿತವಾಗಿಯೂ ಅವನೇ ಸಾಟಿ. ತತ್ಕ್ಷಣಕ್ಕೆ ಏನು ಬೇಕೋ ಅದನ್ನು ಜೋಡಿಸೋ ರೀತಿ, ಅವನು ಹೇಳೋ ರೀತಿ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಅದು ಅವನ ಬಹುದೊಡ್ಡ ಸ್ಟ್ರೆಂತ್. ಅದೇನೇ ಆಗಲಿ, ಇನ್ನು ಕೇವಲ 3 ದಿನಗಳಲ್ಲಿ ಬಿಗ್ ಬಾಸ್ ಕೆಲವರು ಯಾರು ಅಂತ ತೀರ್ಮಾನ ಆಗುತ್ತೆ. ಆದರೆ ಗಿಲ್ಲಿ ಗೆಲ್ತಾನ ಸೋಲ್ತಾನ ಗೊತ್ತಿಲ್ಲ, ಆದರೆ ಕನ್ನಡಿಗರ ಮನ ಗೆಲ್ಲುವಲ್ಲಿ ಖಂಡಿತ ಯಶಸ್ವಿಯಾಗಿದ್ದಾನೆ. ಹಾಗೆ ಗಿಲ್ಲಿ ಗೆದ್ದು ಕನ್ನಡಿಗರ ಆಸೆಗಳನ್ನು ಈಡೇರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಸ್ನೇಹಿತರೆ, ಇನ್ನು ಕೇವಲ 3 ದಿನಗಳು. 3 ದಿನಗಳಲ್ಲಿ ನಿಮ್ಮ ಮುಂದೆ ಬಿಗ್ ಬಾಸ್ 12ರ ಗೆಲುವು ಯಾರ ಮಡಿಲಿಗೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಗಿಲ್ಲಿ ಗೆಲ್ಲಬೇಕು ಅನ್ನೋರು ದೇವರಲ್ಲಿ ಪ್ರಾರ್ಥಿಸಿ, ಖಂಡಿತ ನಿಮ್ಮ ಆಸೆ ಈಡೇರಲಿ, ಗಿಲ್ಲಿ ಗೆಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.